ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವ ಉಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಅತ್ಯುನ್ನತ ಸಿಂಹಾಸನಾಸೀನನಾಗಿ ನಮ್ಮನ್ನು ಎಷ್ಟೋ ಪ್ರೀತಿಸ್ತಾ ಕರುಣಿಸ್ತಾ ಅಪಾರವಾಗಿ ತನ್ನ ಕೃಪೆಯನ್ನು ನಮ್ಮ ಮೇಲೆ ತೋರಿಸ್ತಾ ದಿನವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಮೊಟ್ಟ ಮೊದಲಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಿದ್ದೇವೆ. ಹಾಗಿದ್ರೆ ಪ್ರತಿನಿತ್ಯ ತನ್ನ ವಾಕ್ಯದ ಮೂಲಕ ತನ್ನ ಮಕ್ಕಳಾದಂಥ ನಾವು ಉನ್ನತವಾಗಿ ತನ್ನ ಕೃಪೆಯಲ್ಲಿ ನೆಲೆಗೊಂಡು ಇನ್ನೂ ತನ್ನ ನಾಮ ಮಹಿಮಾರ್ಥವಾಗಿ ಈ ಲೋಕದ ಯಾತ್ರೆಯಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ತನ್ನ ವಾಕ್ಯಗಳನ್ನು ನಮಗೆ ಬೋಧಿಸ್ತಾ ಬರ್ತಾ ಇದ್ದಾರೆ. ಹೌದಲ್ವಾ? ತನ್ನ ವಾಕ್ಯಗಳಿಂದ ಎಷ್ಟೋ ಆಶೀರ್ವದಿಸಲ್ಪಡ್ತಾ ಇದ್ದೇವೆ, ನಾವು ಎಷ್ಟೋ ಧೈರ್ಯವನ್ನು ಬಲವನ್ನು ಹೊಂದಿಕೊಳ್ತಾ ಇದ್ದೇವೆ, ನಂಬಿಕೆ ಹುಡ್ತಾ ಇದೆ ನಮ್ಮಲ್ಲಿ. ಹೌದಾ? ವಾಕ್ಯಗಳನ್ನ ಕೇಳಿಸಿಕೊಳ್ಳೋದ್ರಿಂದ ಅದೇ ರೀತಿಯಾಗಿ ಈ ದಿನ ವಿಶೇಷವಾಗಿ ದೇವರು ನಮಗಾಗಿ ತನ್ನ ಮಕ್ಕಳಾದಂಥ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 145ನೇ ಕೀರ್ತನೆ 19ನೇ ವಚನ. ತನ್ನಲ್ಲಿ ಭಯ ಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಆಮೇನ್. ದೇವರಿಗೆ ಸ್ತೋತ್ರ. ಯಾರ ಇಷ್ಟವನ್ನು ಪ್ರಿಯರ ನೆರವೇರಿಸುವಂಥದ್ದು? ನಾವು ಈ ಲೋಕದಲ್ಲಿ ನೋಡುವಾಗ ನಮ್ಮನ್ನು ಯಾರು ಪ್ರೀತಿಸುವುದೇ ಆದರೆ ಅವ್ರು ಏನು ಹೇಳಿದ್ರೂ ಮಾಡ್ತಾ ಇರ್ತೇವೆ. ಹೌದಾ? ಅಥವಾ ನಾವು ಇನ್ನೊಬ್ಬರನ್ನ ಪ್ರೀತಿಸೋದೇ ಆದರೆ ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಸ್ನೇಹಿತನಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ನೆರೆಹೊರೆಯವರು, ಅವರಂದರೆ ನಮಗೆ ಇಷ್ಟ, ಅಂದರೆ ಅವರಂದರೆ ನಮಗೆ ಅಭಿಮಾನ ಗೌರವ ಅಂತ ನೆನೆಸೋದಾದರೆ ಅವ್ರಿಗೆ ಏನು ಹೇಳಿದ್ರೂ ಮಾಡ್ತೇವೆ. ಹೌದಾ? ಕಷ್ಟಕರವಾಗಿದ್ರೂ ಪರವಾಗಿಲ್ಲ ಮಾಡ್ತಾ ಇರ್ತೇವೆ. ನಮಗೆ ನೋವಾದ್ರೂ ಪರವಾಗಿಲ್ಲ, ಅವ್ರಿಗಾಗಿ ಏನೋ ಮಾಡಬೇಕಂತ ಮಾಡ್ತಾ ಇರ್ತೇವೆ. ಯಾಕೆಂದರೆ ಅವರು ನಮ್ಮನ್ನು ಪ್ರೀತಿಸ್ತಾ ಇರೋದ್ರಿಂದಲೋ ಅಥವಾ ನಾವು ಅವ್ರನ್ನ ಗೌರವಿಸ್ತಾ ಅಭಿಮಾನಿಸ್ತಾ ಪ್ರೀತಿಸ್ತಾ ಇರೋದ್ರಿಂದಲೋ. ಹೌದಲ್ವಾ? ಹೆಂಡತಿ ಗಂಡನಿಗಾಗಿ ಎಷ್ಟೆಲ್ಲ ಪ್ರಯಾಸ ಪಡ್ತಾಳೆ ಅಲ್ವಾ? ಗಂಡನನ್ನು ಮೆಚ್ಚಿಸ್ಬೇಕು ಅಂತ ಹೇಳಿ ಆತನ ಪ್ರೀತಿಯನ್ನು ಪಡೆದುಕೊಳ್ಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಗಂಡನೂ ಕೂಡ ಎಷ್ಟೋ ಮೆಚ್ಚಿಸ್ತಾನೆ ಆಕೆಯ ಪ್ರೀತಿಯನ್ನು ಹೊಂದಿಕೊಳ್ಬೇಕು ಅಂತ ಹೇಳಿ. ಮಕ್ಕಳು ತಂದೆ ತಾಯಿಗಳು ಮಕ್ಕಳಿಗಾಗಿ ಎಷ್ಟೋ ಪ್ರಯಾಸ ಪಡ್ತಾ ಇರ್ತಾರೆ. ಕಷ್ಟವಾದರೂ ಪರವಾಗಿಲ್ಲ, ನನ್ನ ಮಕ್ಕಳು ಉನ್ನತವಾಗಿರಬೇಕು, ನನ್ನ ಮಕ್ಕಳು ಉದ್ಧಾರವಾಗಬೇಕು, ನನ್ನ ಮಕ್ಕಳು ಸಮಾಜದಲ್ಲಿ ಪ್ರಸಿದ್ಧಿಯಾಗಿ ಒಳ್ಳೆಯ ಹೆಸರನ್ನು ತರಬೇಕು ಅಂಥೇಳಿ ಅವರು ತಿನ್ನಿಲ್ಲ ಅಂತ ಹೇಳಿದ್ರು ಮಕ್ಕಳಿಗೆ ಕೊಟ್ಟು ಬೆಳೆಸ್ತಾ ಇರ್ತಾರೆ. ಎಷ್ಟೋ ಕಷ್ಟಪಡ್ತಾ ಇರ್ತಾರೆ ಓದಿಸ್ಲಿಕ್ಕೂ ಬೆಳೆಸ್ಲಿಕ್ಕೂ, ಅವ್ರಿಗೇನಾದ್ರು ಬೇಕು ಅಂದಾಗ ತೆಗೆದುಕೊಡ್ಲಿಕ್ಕೂ. ಹೌದಾ? ಆದರೆ ದೇವರು ಹೇಳ್ತಾ ಇದ್ದಾರೆ, ಯಾರು ತನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರ ತನ್ನ ಪ್ರೀತಿಸುವಾತನ ಆಗ್ತಾನೆ. ಪ್ರಿಯರೇ, ಯಾವಾಗ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳ್ತಾರೋ ಆವಾಗ ತಂದೆ ತಾಯಿಗಳಿಗೆ ಏನು ಬೇಕಾದ್ರೂ ಮಾಡ್ತಾರೆ ಮಕ್ಕಳಿಗೋಸ್ಕರವಾಗಿ. ತಂದೆ ತಾಯಿ ಮಾತನ್ನು ಕೇಳದೇ ಇರುವಂಥ ಮಕ್ಕಳಿಗಾಗಿ ಎಷ್ಟೊಂದು ಮಾಡ್ತಾರೆ, ಕೇಳುವಂಥ ಮಕ್ಕಳಿಗೆ ಅವ್ರು ಏನು ಕೇಳಿದ್ರು ಕೊಡಿಸ್ತಾರೆ, ಅವ್ರು ಎಷ್ಟನ್ನು ನೆರವೇರಿಸ್ತಾ ಇರ್ತಾರೆ. ಈ ಲೋಕದ ತಂದೆ ತಾಯಿಗಳೇ ಇಷ್ಟೊಂದು ಮಕ್ಕಳಿಗೋಸ್ಕರವಾಗಿ ಮಾಡ್ತಾ ಇರಬೇಕಾದ್ರೆ ನನ್ನ ಪರಲೋಕದ ತಂದೆಯ ಚಿತ್ತದ ಪ್ರಕಾರ ಆತನ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಾಗ ನಮ್ಮ ಇಷ್ಟವನ್ನು ಆತನು ನೆರವೇರಿಸ್ತಾನೆ. ಪ್ರಿಯರೇ, ಹೌದು, ನೀವು ಏನು ಇಷ್ಟಪಡ್ತಾ ಇದ್ದೀರಿ, ಏನು ಆಗಬೇಕು ಅಂದ್ಕೊಂಡಿದ್ದೀರಿ, ಎಂತಹ ಜೀವಿತವನ್ನು ನಾವು ಜೀವಿಸಬೇಕೆಂಬುದಾಗಿ ಅಂದ್ಕೊಂಡಿದ್ದೀರಿ, ಆಧ್ಯಾತ್ಮಿಕವಾಗಿ ಯಾವ ರೀತಿ ನೀವು ಸೇವೆಯಲ್ಲಾದರೂ ಆಧ್ಯಾತ್ಮಿಕವಲ್ಲಾದರೂ ಯಾವ ರೀತಿ ನೀವು ಮುಂದುವರಿಬೇಕು ಎಂಬುದಾಗಿ ಅಂದ್ಕೊಂಡಿದ್ದೀರಿ, ಏನು ನಿಮ್ಮ ಆಸೆ, ಏನು ನಿಮ್ಮ ಇಷ್ಟ, ಏನು ನಿಮ್ಮ ಆಕಾಂಕ್ಷೆ? ಮನುಷ್ಯರು ಕೆಲವೊಂದು ಬಾರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸದೇ ಇರಬಹುದು, ಕಷ್ಟ ಎಂಬುದಾಗಿ ಹೇಳ್ಬೋದು. ಯಾವಾಗಲೂ ನನ್ನ ಆಸೆ ನಿರಾಸನೆ ಮಾಡ್ತಾರೆ ಇವರು ಅಂತ ಅನ್ನಿಸ್ತಾರೂ ಇರ್ಬೋದು. ಆದರೆ ನಿನಗೋಸ್ಕರ ನಿನ್ನ ಜೀವ ಸ್ವರೂಪನ ಅಂತ ದೇವರಿದ್ದಾರೆ ನಿನ್ನ ಇಷ್ಟವನ್ನು ನೆರವೇರಿಸಲಿಕ್ಕೆ. ಯಾವಾಗ ಗೊತ್ತಾ? ಇಷ್ಟ ಸಂಬಂಧವಾಗಿ ನಾವು ಜೀವಿಸುವಾಗಲ್ಲ, ಬೇಕಾಬಿಟ್ಟಿಯಾಗಿ ನನ್ನಿಷ್ಟ ಎಂಬುದಾಗಿ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಯಾವಾಗಲೂ ಪ್ರಾರ್ಥನೆ ಮಾಡಿಕೊಂಡು ಬೇಕಾದಾಗ ಮಾತ್ರ ಅವಶ್ಯಕತೆಗಳನ್ನ ತೀರಿಸ್ಕೊಳ್ಳಿಕ್ಕೆ ಮಾತ್ರವೇ ದೇವರು ಬೇಕಾಗಿ ಆತನ ಬಳಿಗೆ ಬಂದಾಗ ಅಲ್ಲ ಪ್ರಿಯರೇ. ಪ್ರತಿ ಕ್ಷಣವೂ ಪ್ರತಿ ವಿಧಾನದಲ್ಲೂ ನಾವು ದೇವರಿಗೆ ಭಯ ಭಕ್ತಿ ಉಳ್ಳವರಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಆಸೆಯನ್ನು ದೇವರಿಗೆ ಈಡೇರಿಸ್ತಾರೆ. ಆಮೇಲೆ ನಿಜವೇ ನಮ್ಮೆಲ್ಲರ ಆಸೆ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾರೆ. ನನ್ನ ಜೀವನದಲ್ಲಿ ಎಷ್ಟು ನನ್ನದಕ್ಕಿಂತ ಇನ್ನೂ ಉನ್ನತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ.
ತನ್ನ ಸೇವೆಯಲ್ಲಿ. ಆಮೇನ್. ಆ ಥರ ಭಯಭಕ್ತಿಯಲ್ಲಿ ಹೆಚ್ಚು ಹೆಚ್ಚು ಬೆಳೀತಾ ಇರಬೇಕು. ಇದ್ದ ಸ್ಥಿತಿಯಲ್ಲಿ ನಾವಿರದಂತೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ 30ರಷ್ಟು 60ರಷ್ಟು 100ರಷ್ಟು ನಂಬಿಕೆಯಲ್ಲಿಯೂ, ಪ್ರೀತಿಯಲ್ಲಿಯೂ, ಕ್ಷಮಿಸೋದ್ರಲ್ಲಿಯೂ, ಕ್ಷಮಾಪಣೆ ಹೊಂದಿಕೊಳ್ಳೋದ್ರಲ್ಲಿಯೂ, ಭಯಭಕ್ತಿಯಲ್ಲಿಯೂ, ಜ್ಞಾನದಲ್ಲಿಯೂ, ಎಲ್ಲ ವಿಚಾರದಲ್ಲಿ, ಆತ್ಮ ಫಲಗಳಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಬೆಳೀತಾ ಬರಬೇಕು, ಅಭಿವೃದ್ಧಿ ಆಗ್ತಾ ಬರಬೇಕು. ಆಗ ನಮ್ಮ ಇಷ್ಟಾರ್ಥಗಳನ್ನು ಕೂಡ ದೇವರು ನೆರವೇರಿಸ್ತಾರೆ ಪ್ರಿಯರೇ. ನಾವು ಆತನಿಗಾಗಿ ನಿಲ್ಲುವಾಗ ಆತನು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಾ ದೇವರು. ಸೊಲೊಮೋನನು ಭಯಭಕ್ತಿ ಉಳ್ಳವನಾಗಿ ಆತನ ಆಸೆ ಪಟ್ಟ, ನನಗೆ ಜ್ಞಾನ ಬೇಕೆಂಬುದಾಗಿ. ದೇವರು ಸೊಲೊಮೋನಿಗೆ ಜ್ಞಾನದ ಜೊತೆಗೆ ಇನ್ನೂ ಘನೈಶ್ವರ್ಯವನ್ನು, ಧನಗಳನ್ನು ಒದಗಿಸಿಕೊಟ್ರು. ಹೌದಾ? ಪ್ರಸಿದ್ಧನಾದ ಆತನ ಆಸೆ ಪಟ್ಟದ್ದು ನೆರವೇರಿಸ್ತ. ಹೆಚ್ಚಿಗೇನು ಆತನು ಬದುಕಬೇಕೆಂಬುದಾಗಿ ಆಸೆ ಪಟ್ಟ, ಮೊರೆ ಇಡ್ತಾ ಇದ್ದಾನೆ ಭಯಭಕ್ತಿ ಉಳ್ಳವನಾಗಿ. ದೇವರು 1 ವರ್ಷ 2 ವರ್ಷ ಅಲ್ಲ, 15 ವರ್ಷಗಳ ಕಾಲ ತನ್ನ ಆಸೆ ನೆರವೇರಿಸಿ ಆತನು ಜೀವಿತನಾಗಿರಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ರು. ಈ ರೀತಿಯಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಸತ್ಯವೇದದಲ್ಲಿ, ಪರಿಶುದ್ಧ ಗ್ರಂಥದಲ್ಲಿ ಎಷ್ಟೋ ಭಕ್ತರ ಆಸೆಯನ್ನು ದೇವರು ಈಡೇರಿಸಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿನ್ನ ಆಸೆಯನ್ನು ಕೂಡ ದೇವರು ನೆರವೇರಿಸಲಿಕ್ಕೆ ಶಕ್ತನು. ನೀನು ಭಯ ಭಕ್ತಿಯಿಂದ, ನಿನ್ನ ಕುಟುಂಬ ಭಯಭಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಇರೋದಾದರೆ, ದೇವರ ಇಷ್ಟಗತವಾಗಿ ನಾವು ಜೀವಿಸೋದಾದರೆ, ಅದು ಎಂತಹ ಕಷ್ಟಕರವೇ ಆಗಿರ್ಬೋದು, ಮನುಷ್ಯರಿಗೆ ಅಸಾಧ್ಯ ಅನ್ನಿಸ್ಬೋದು, ಆದರೆ ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿಕ್ಕೆ ಶಕ್ತನೂ, ನೆರವೇರಿಸ್ತಾರೆ ಕೂಡ. ಆಮೇಲೆ ನಿನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸಲಿ. ಆತನ ಭಯಭಕ್ತಿಯಲ್ಲಿ ಇನ್ನೂ ಬೆಳೆಯುವಂತೆ ಮಾಡಿರಿ. ದೇವರು ನಮ್ಮೆಲ್ಲರನ್ನ ಆಶ್ವಸಿಸಲಿ. ನಿಮ್ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ನಮ್ಮ ಇಷ್ಟವನ್ನು ನೆರವೇರಿಸುವಂಥ ದೇವಾದಿ ದೇವರೇ, ನಿನಗೆ ಸ್ತೋತ್ರ. ಅಪ್ಪ, ಯಾರೆಲ್ಲ ಈ ವಾಗ್ದಾನವನ್ನು ನೋಡ್ತಾ ಇದ್ದಾರೋ, ಕೇಳಿಸಿಕೊಳ್ತಾ ಇದ್ದಾರೋ ಅಪ್ಪ, ಅವರ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ಭಯಭಕ್ತಿಯಲ್ಲಿ ಬೆಳೀಲಿಕ್ಕೆ, ಅವರ ಇಷ್ಟಾರ್ಥವನ್ನು ನಿನ್ನ ಮೂಲಕ ನೆರವೇರಿಸಿಕೊಂಡು ನಿನಗೆ ಸಾಕ್ಷ್ಯ ಮಕ್ಕಳಾಗಿ ನಾವೆಲ್ಲರೂ ನಾವು ಇರಲಿಕ್ಕೆ ಕೃಪೆ ಮಾಡಿಕೊಳ್ಳು. ಈ ವಾಗ್ದಾನ ಮುಖ ನಮ್ಮೆಲ್ಲರನ್ನ ಆಶ್ವಾಸ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.